ಯಲ್ಲಮ್ಮ ದೇವಿ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಜಾತ್ರಾ ಮಹೋತ್ಸವ ಈ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಜಾತ್ರಾ ಮಹೋತ್ಸವ ಇರುತ್ತೆ. 3ನೇ ತಾರೀಕು ಬ್ರಹ್ಮ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಏನು ಹಿಂದಿನ ಕಾಲದಲ್ಲಿ ದನಗಳ ಜಾತ್ರೆ ನಡೀತಾ ಇತ್ತು, ಇಲ್ಲಿ ಪುನಃ ನಾವು ದನಗಳನ್ನೆಲ್ಲ ಸೇರಿಸಿ ಜಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಟ್ರಸ್ಟ್ನ ಎಲ್ಲ ಸದಸ್ಯರು ಹಾಗೂ ಎಲ್ಲ ವಂಶಸ್ಥರು ಹಾಗೂ ಭಕ್ತಾದಿಗಳೆಲ್ಲ ಸೇರಿ ಒಂದು ನಿರ್ಣಯ ಕೈಗೊಂಡಿದ್ವಿ. ಅದರಿಂದ 3ನೇ ತಾರೀಕು ಬ್ರಹ್ಮರಥೋತ್ಸವ ದಿನ ದನಗಳು ಸೇರ್ತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಕಾರಣಕರ್ತರಾಗಬೇಕು. ಈಗಾಗಲೇ ಏನು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ನಡೀತಾ ಇದೆಯೋ ಇನ್ನೂ ಅನೇಕ ಕಾರ್ಯಕ್ರಮಗಳು ಮುಂದುವರಿಸಬೇಕಾಗಿದೆ. ಹಣದ ಸಹಾಯ ಬೇಕಾಗಿದೆ. ದಯಮಾಡಿ ಎಲ್ಲ ಭಕ್ತಾದಿಗಳು ತಮ್ಮ ಕೈಲಾದಂಥ ಸಹಾಯ ಮಾಡಿ ಇಲ್ಲಿ ಒಂದು ತೀರ್ಥಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಎಲ್ಲ ಭಕ್ತಾದಿಗಳು ತಮ್ಮ ತನುಮನವನ್ನು ಅರ್ಪಿಸಿ ಸಹಾಯ ಮಾಡಬೇಕು ಅಂತ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಕಲ್ಯಾಣಿ ಕಾರ್ಯಕ್ರಮ ಇದೆ. ಅದೇ ರೀತಿ ನಮ್ಮ ರುದ್ರಾಶ್ರಮ, ಧ್ಯಾನ ಮಂದಿರ, ಅದೇ ರೀತಿ ರಾಜಗೋಪುರ ಕಾರ್ಯಕ್ರಮಗಳು ನಡೆಯಬೇಕಾಗಿದೆ. ಅದೆಲ್ಲ ಪೂರ್ಣ ಆಗಬೇಕು ಅಂದರೆ ತಮ್ಮ ತನುಮನವನ್ನು ಅರ್ಪಿಸಿ ಉದಾರ ಕೊಡುಗೆಯನ್ನು ನೀಡಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಯಲ್ಲಮ್ಮ ದೇವಿಯ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಹೊಸ ವರ್ಷ ಏನು 1ನೇ ತಾರೀಕು ಇವತ್ತು ಕ್ಯಾಲೆಂಡರ್ನ ಬಿಡುಗಡೆ ಎಲ್ಲ ಟ್ರಸ್ಟ್ನ ಸದಸ್ಯರು ಹಾಗೂ ವಂಶಸ್ಥರು ಸೇರಿ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಭಕ್ತಾದಿಗಳು ಬಂದು ಕ್ಯಾಲೆಂಡರನ್ನು ಸ್ವೀಕರಿಸಿ ಮನೆಯಲ್ಲಿ ಹಾಕ್ಕೊಂಡಾಗ ದೇವಿಯ ಆಶೀರ್ವಾದ ತಮ್ಮ ಮೇಲೆ ಎಲ್ಲ ಯಾವಾಗಲೂ ಇರುತ್ತೆ ಅಂತ ನಾವು ಕೇಳ್ಕೊಳ್ತಾ ಇದ್ವಿ. 1ನೇ ತಾರೀಕಿನಿಂದ 6ನೇ ತಾರೀಕುವರೆಗೂ ಇಲ್ಲಿ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಸ್ತಾ ಇದ್ದೆ. ಇಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ. ಇತಿಹಾಸ ಪ್ರಸಿದ್ಧ 225 ವರ್ಷಗಳಿಂದ ಈ ಜಾತ್ರೆ ನಾವು ನಡೆಸ್ಕೊಂಡು ಬರ್ತಾಯಿದ್ರಿ. ಬಹಳ ವರ್ಷಗಳಿಂದ ಇಲ್ಲಿ ದನಗಳ ಜಾತ್ರೆ ಅಂತ ಸೇರ್ತಾಯಿತ್ತು. ಇದು ಕನಿಷ್ಠ ಒಂದು 3 ಕಿಲೋಮೀಟರ್ ಸ್ಕ್ವೇರ್ ಮೀಟ್ರ್ ರೇಡಿಯಸಲ್ಲಿ ದನಗಳ ಜಾತ್ರೆ ಸೇರ್ತಾಯಿತ್ತು. ಅದನ್ನು ಮತ್ತೆ ಪುನರ್ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಈ ಭಕ್ತಾದಿಗಳೆಲ್ಲರೂ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ. ಹಾಗೂ 3ನೇ ತಾರೀಕು ಬಹಳ ವಿಜೃಂಭಣೆಯಿಂದ ತಾಯಿಯ ರಥೋತ್ಸವವನ್ನು ಮಾಡ್ತಾಯಿದ್ದೀರಿ. ಅದರಿಂದ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ತಾಯಿಯ ಆಶೀರ್ವಾದ ಪಡಿಬೇಕಂತ ಎಲ್ಲ ಭಕ್ತಾದಿಗಳನ್ನು ಕೇಳ್ಕೊಳ್ತೇವೆ. ದೇವಿ ದೇವಸ್ಥಾನ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು, ವಂಶಸ್ಥರು ಎಲ್ಲರೂ ಮತ್ತು ಈ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಲ್ಪಟ್ಟಿದ್ದಾರೆ. ಭಕ್ತಾದಿಗಳು 3ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯಲಿದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಎಲ್ಲ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಮತ್ತು 6ನೇ ತಾರೀಕು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಪುಣ್ಯಾರಾಧನೆ ನಡೆಯುತ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ತಮ್ಮ ತನುಮನ ಧನವನ್ನು ದೇವಸ್ಥಾನ ಕಟ್ಟಡ ನಿಧಿಗೆ ಅರ್ಪಿಸಿ ಮತ್ತು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮತ್ತು ಈ ಯಲ್ನಾಗರ ಯಲ್ಲಮ್ಮ ದೇವಿ ದೇವಸ್ಥಾನ ಅಂತಂದರೆ ಒಂದು ಪುಣ್ಯಕ್ಷೇತ್ರ. ಸುಮಾರು 250-300 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಇಲ್ಲಿ ಬಂದು ಭಕ್ತಾದಿಗಳು ಏನೇ ಒಂದು ಹರಕೆ ಆಗಲಿ, ಒಂದು ಪೂಜೆ ಆಗಲಿ, ತಾಯಿಗೆ ಒಂದು ಮಡ್ಲು ತುಂಬಿಸೋದಾಗಲಿ ಎಲ್ಲದನ್ನೂ ಭಕ್ತಾದಿಗಳು ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಭಕ್ತರ ಇಷ್ಟಾರ್ಥವನ್ನು ಆ ತಾಯಿ ಯಾವತ್ತೂ ಎಲ್ಲ ಸದಾಕಾಲ ನೆರವೇರಿಸ್ಕೊಂಡು ಬಂದಿದೆ. ಮತ್ತು ಏನೇ ಕೇಳಿಕೊಂಡ್ರೂ ಆ ತಾಯಿ ಯಾವತ್ತೂ ಇಲ್ಲ ಅಂದಿಲ್ಲ. ಪ್ರತಿಯೊಂದನ್ನು ಸರಾಗವಾಗಿ ನಡೆಸ್ಕೊಂಡು ಎಲ್ಲದನ್ನೂ ಸರಾಗವಾಗಿ ನಡೆಸ್ಕೊಂಡು ಬಂದಿದೆ. ಭಕ್ತಾದಿಗಳೆಲ್ಲರೂ ತುಂಬ ಖುಷಿಯಿಂದ ಈ ದೇವಸ್ಥಾನಕ್ಕೆ ಬಂದು ಮತ್ತು ಖುಷಿಯಿಂದನೇ ಅವ್ರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ತಾಯಿ ಸದಾಕಾಲ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳು ತುಂಬ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಮತ್ತು ಸ್ವಾಮಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ಮತ್ತು ಇಲ್ಲಿ ಯಲ್ಲಮ್ಮ ದೇವರ ಆಶೀರ್ವಾದ ತೆಗೆದುಕೊಂಡು ಭಕ್ತಾದಿಗಳೆಲ್ಲರೂ ಸಂತೃಪ್ತರಾಗಿ ಮತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಎಲ್ಲ ಯಶಸ್ವಿ